ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ರಾಗಿಣಿ ಅಂತ. ಊರು ರಾಯಚೂರು. ವಯಸ್ಸು 40 ವರ್ಷ ತುಂಬಿದೆ. ಬಯಕೆ ತೂತಿನ ತಿಂಡಿ ತೀರಿಸಿಕೊಳ್ಳಬೇಕು. ಕಾಚ ರಾತ್ರಿ ನೀವೇ ಹಾಕಬೇಕು. ಸಮಸ್ಯೆ ಗಂಡನಿಂದ ಕಾಮತೃಪ್ತಿ ಇಲ್ಲ. ಜಾಗ ಹೇಳಿದ ಜಾಗಕ್ಕೆ ಬರ್ತೀನಿ. ಆಸ್ತಿ ಬಟ್ಟೆ ಕಾರ್ಖಾನೆ ಇದೆ. ಪರಿಸ್ಥಿತಿ ಸಾಮಾನ್ಯವಾಗಿದೆ, ಬಂದರೆ ಹೇಳ್ತೀನಿ. ಅನುಭವ ಸ್ವಲ್ಪ ಮಟ್ಟಿಗೆ ಆಗಿದೆ. ಸ್ನೇಹಿತರೆ, ಇದು ಇಷ್ಟು ರಾಗಿಣಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಬದುಕಿನ ಸಮಸ್ಯೆಗಳು ಹೀಗಿವೆ. ಬದುಕು ನಿಗೂಢ ಸಮಸ್ಯೆಗಳಿಂದ ಕೂಡಿಕೊಂಡಿದೆ. ನರ ದೌರ್ಬಲ್ಯದ ಕಾರಣ ಗಂಡನ ಸಾಮಾನು ಏಳುವುದಿಲ್ಲ. ಎಲ್ಲಾ ರೀತಿಯ ವೈದ್ಯಕೀಯ ಉಪಚಾರ ಮಾಡಿದರೂ ಪ್ರಯೋಜನ ಆಗಿಲ್ಲ. ತೂತು ರಸದಿಂದ ತುಂಬಿಕೊಂಡಿದೆ. ಯಾರ ಮುಂದೆ ಹೇಳಬೇಕು? ಜೀವನದಲ್ಲಿ ಏನೇ ಆಗಲಿ ನನಗೆ ಮಿಂಡನ ಅವಶ್ಯಕತೆ ಇದೆ. ಬದುಕು ಒಂದೇ ಸಾರಿ ಸಿಗುವುದು. ಎಲ್ಲ ಸುಖ ಅನುಭವಿಸುತ್ತೇನೆ. ಸಮಾಜದ ಬಗ್ಗೆ ಚಿಂತೆ ಇಲ್ಲ. ಬದುಕು ನನ್ನದು. ನಿಮ್ಮಲ್ಲಿ ಯಾರಿಗಾದರೂ ನಾನಿಷ್ಟ ಆದರೆ ನೇರವಾಗಿ ಕರೆ ಮಾಡಿ ತಿಳಿಸಿ. ಸ್ನೇಹಿತರೆ, ರಾಗಿಣಿಯವರು ಅವರ ಬದುಕಿನ ಸಮಸ್ಯೆಗಳ ಬಗ್ಗೆ ಸವಿಸ್ತಾರವೊಂದಿಗೆ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಇಷ್ಟ ಇದ್ದವರು ಕಮೆಂಟ್ ಮಾಡಿ ತಿಳಿಸಬಹುದು. ಹುಡುಗನ ಸ್ವಭಾವ ಹೀಗಿದ್ದರೆ ಸಾಕು. ಕಾಮ ವಾಸನೆಯಿಂದ ಕೂಡಿದ ಹುಡುಗ ಬೇಕು. ಹೆಣ್ಣಿನ ಬಗ್ಗೆ ಅಪಾರ ಗೌರವ, ಹಾಗೆ ಕರುಣೆ ಹೊಂದಿರಬೇಕು. ತೂತಿಗೆ ಸುಖ ಕೊಟ್ಟು ಬದುಕಿಗೆ ಸಾಂತ್ವನ ಹೇಳಬೇಕು. ಕಲರ್ಫುಲ್ ಆಗಿ ಬದುಕುವ ಆಸೆ ಇರಬೇಕು. ಸಾಧಿಸುವ ಛಲ, ಗೆಲ್ಲುವ ಬಯಕೆ ಇರಬೇಕು. ನನ್ನ ತೂತಿನ ಕಾಮಕ್ಕೆ ಸುಖ ನೀಡಿ ಒಳ್ಳೆಯ ವ್ಯಕ್ತಿ ಅನಿಸಿಕೊಳ್ಳಬೇಕು. ಕಾಮ ಉತ್ತೇಜನದಿಂದ ಕೂಡಿದವರು ಮಾತ್ರ ಕರೆ ಮಾಡಿ. ಸ್ನೇಹಿತರೆ, ರಾಗಿಣಿಯವರು ಹುಡುಗನ ಸ್ವಭಾವ ಹೇಗಿರಬೇಕು ಅನ್ನುವ ಪ್ರಶ್ನೆಗೆ ಸಂಪೂರ್ಣವಾದ ಉತ್ತರವನ್ನ ಕೊಟ್ಟಿದ್ದಾರೆ. ಕೆಲವೊಂದು ಕಿವಿಮಾತುಗಳು. ಮನೆಗೆ ಬರುವಾಗ ಕರೆ ಮಾಡಿಕೊಂಡು ಬರಬೇಕು. ಗಂಡನ ಅವಶ್ಯಕತೆ ಇಲ್ಲ, ಮಿಂಡಬೇಕು. ನಮ್ಮಿಬ್ಬರ ಸಂಬಂಧ ಮೂರನೇ ವ್ಯಕ್ತಿಗೆ ಗೊತ್ತಾಗಬಾರದು. 45 ವರ್ಷದ ಒಳಗಿನವರು ಮಾತ್ರ ಕರೆ ಮಾಡಿ. ದುಡ್ಡಿನ ಆಸೆಗೋಸ್ಕರ ಸಂಬಂಧ ಬೆಳೆಸಬೇಡಿ. ಹೆಂಡತಿ ಕಳೆದುಕೊಂಡವರಿಗೆ ಮೊದಲ ಆದ್ಯತೆ ಕೊಡ್ತೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗಿ. ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.